ನಿಮ್ಮ ಇಡೀ ಫ್ಯಾಮಿಲಿನೇ ನಾಟಕದ ಕಂಪ್ನಿಯವರು. ನೀವೆಲ್ಲ ದುಡ್ಡು ನೋಡಿರೋಲ್ಲಲ್ವಾ, ಅದಕ್ಕೆ ಈ ಥರ ಶ್ರೀಮಂತ ಮನೆಯವ್ರಿಗೆ ತೊಂದರೆ ಕೊಟ್ಬಿಟ್ಟು ದುಡ್ಡು ಕಿತ್ಕೋತೀರಾ. ನಮ್ಮ ಅತ್ತೆ ಭಾವನ ಕೊಂದು ನೀವೆಲ್ಲ ನೆಮ್ಮದಿಯಾಗಿದ್ದೀರಾ ಅಲ್ವಾ? ಇನ್ನು ಮುಂದೆ ನೆಮ್ಮದಿ ಅಂದ್ರೆ ಏನು ಅಂತ ತೋರಿಸ್ತೀನಿ, ನೋಡ್ತಾ ಇರು. ಅದು ಹೇಗೆ ನಿನ್ನ ಗಂಡನ ಜೈಲಿಂದ ಬಿಡುಗಡೆ ಮಾಡಿಸ್ಕೋತೀಯೋ ನಾನು ನೋಡ್ತೀನಿ. ಅವ್ನ ಲೈಫ್ ಲಾಂಗ್ ಜೈಲಲ್ಲೇ ಕೊಳಿಬೇಕು, ಹಾಗೆ ಮಾಡ್ತೀನಿ. ಅಕ್ಕ ಊಟ ಮಾಡಿ ತಗೊಳಕ ಸ್ವಲ್ಪ ತಿಂದು ತಗೊಳಕ ಬೇಡ, ಊಟ ಸಿಕ್ಕಲ್ಲ. ಒಂದ್ ತುತ್ತು ತಗೊಳಕ. ಅಕ್ಕ ನಾನು ನೀನು ವೆಂಕಿ ಅವ್ವ ಇಷ್ಟು ಚೆನ್ನಾಗಿದ್ವು ಅಲ್ಲೋ ಅಕ್ಕ. ಮೊದಲೆಲ್ಲ ನಾನು ವೆಂಕಿನ ಚೇಡ್ಸ್ಕೊಂಡು ತಮಾಷೆ ಮಾಡ್ಕೊಂಡಿರ್ತಿದ್ದೆ. ವೆಂಕಿ ಏನು ಹೇಳ್ದೆ ಇದ್ರು ನಿನ್ನ ಹತ್ರ ಬಂದು ಎಲ್ಲ ಚಾಡಿ ಹೇಳ್ತಾ ಇದ್ದೆ. ನೀವಿಬ್ರು ಕಿತ್ತಾಡೋದು ನೋಡಿ ನಾನು ಮಜಾ ತಗೊಳ್ತಾ ಇದ್ದೆ. ನೀನು ಯಾವಾಗಲೂ ವೆಂಕಿ ಜೊತೆ ಜಗಳಾಡ್ಕೊಂಡು ಒಂದು ಸರಿ ಇಲ್ಲ ಅಂತ ಬೈತಾ ಇದ್ದೆ. ಆದರೆ ಆಮೇಲೆ ಸರಿನೂ ಹೋಗ್ತಾ ಇದ್ದೆ. ಆ ಕಿತ್ತಾಟ ಗುದ್ದಾಟ ಎಲ್ಲ ಮುಗಿದ್ಮೇಲೆ ಒಬ್ಬೊಬ್ರು ನೋಡಿ ಖುಷಿ ಪಡ್ತಾ ಇದ್ವಿ. ಹಾಗೆಲ್ಲ ಎಷ್ಟು ಚೆನ್ನಾಗಿತ್ತು ಅಲ್ವಾ ಅಕ್ಕ? ನಮಗೆಷ್ಟೇ ಕಷ್ಟ ಇದ್ರು ನಮ್ಮ ನಗು ಸಂತೋಷಕ್ಕೆ ಕಡಿಮೆನೇ ಇರ್ತಿದ್ದಿಲ್ಲ. ಆದರೆ ಈಗ ವೆಂಕಿ ಜೈಲಲ್ಲಿ ಅವನಲ್ಲಕ್ಕ. ವೆಂಕಿ ಜೈಲಲ್ಲಿರೋದು ನೋಡಿದ್ರೆ ನನಗೆ ಎಷ್ಟು ನೋವಾಗ್ತಾಯಿದೆ. ನಂಗೆ ಇನ್ನೆಷ್ಟೇ ದುಃಖ ಆಗ್ತಿರ್ಬೋದು, ನಂಗೆ ಸಹಿಸೋಕ್ಕಾಗ್ತಾ ಇಲ್ಲಕ್ಕ, ಸಹಿಸೋಕ್ಕಾಗ್ತಾ ಇಲ್ಲ. ನೋಡು, ಹೆಂಗಿದ್ರು ಭಾವನಾ ಅಕ್ಕ, ಸಿದ್ದು ಅಣ್ಣ ಇಬ್ರು ಹೇಳೋರಲ್ಲ. ಹೆಂಗಾದ್ರೂ ಮಾಡಿ ಕಷ್ಟಪಟ್ಟು ವೆಂಕಿನ ವಾಪಸ್ ಕರ್ಕೊಂಬರ್ತೀವಿ ಅಂತ ಅವ್ರು ಮಾತು ಕೊಟ್ಟವ್ರೆ ಅಂದಮೇಲೆ ಅವ್ರನ್ನ ನಡ್ಕೊಂಡೇ ನಡ್ಕೋತಾರೆ. ನೀನೇನು ಯೋಚನೆ ಮಾಡಬೇಡ. ನೀನು ಊಟ ಮಾಡ್ತೀಯಾ? ಇಲ್ಲಕ್ಕ, ಅಷ್ಟವಾಗಿಲ್ಲ, ಆಮೇಲೆ ಊಟ ಮಾಡ್ತೀನಿ. ನನಗೆ ಊಟ ಮಾಡು ಅಂತ ಹೇಳಿ ನೀನು ಎಷ್ಟೊತ್ತಾದರೂ ಊಟ ಮಾಡಿಲ್ಲ. ಕೊಡಿ.